ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 28 ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ನಂಬರ್ ಸೀರೀಸ್ ಇದೆ. ಇದರಲ್ಲಿ ಯಾವುದೋ ಒಂದು ನಂಬರ್ ಪ್ಯಾಟರ್ನ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ. ಸಾಮಾನ್ಯವಾಗಿ ಹೇಗೆ ಮಾಡ್ತೀವಿ ಅಂದರೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. 36 ಮೈನಸ್ 34 ಅಂದರೆ 2 ಇರುತ್ತೆ ಡಿಫ್ರೆನ್ಸು. 34 ಅಲ್ಲಿ 30 ಅಂದರೆ 4 ಇದೆ ಡಿಫ್ರೆನ್ಸು. ನೆಕ್ಸ್ಟು 30 ಮೈನಸ್ 28 ಅಂದರೆ 2 ಬರುತ್ತೆ. ನೆಕ್ಸ್ಟು 28 ಮೈನಸ್ 24 ಅಂದರೆ 4 ಬರ್ತಾ ಇದೆ. ಆಯಿತಾ? ನಂಬರ್ ಪ್ಯಾಟ್ರನ್ ನೋಡಿ. 2 4 ನೆಕ್ಸ್ಟ್ ಏನು ಬರುತ್ತೆ? ನಂಬರು 2 ಬರಬೇಕು. ಇವೆರಡದ್ದು ಡಿಫ್ರೆನ್ಸು 2 ಬರಬೇಕು. ಆಯಿತಾ? 24 ಮೈನಸ್ 2 ಅಂದರೆ ಇಲ್ಲೇನು ಬರುತ್ತೆ? 22 ಬರುತ್ತೆ. ಆಯಿತಾ? 22 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ಒಂದು 5 ನಂಬರ್ ಕೊಟ್ಟಿದ್ದಾನೆ. ಆಯ್ತಾ? 12, 15, 19, ಕೆ ಮತ್ತೆ K+5 ಅಂತ 5 ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರ ಆವರೇಜ್ ಕೊಟ್ಟಿದ್ದಾನೆ. ಆಯ್ತಾ? ನೋಡಿ, ಕ್ವಶನ್ ಅಲ್ಲಿ ಆವರೇಜ್ ಅಥವಾ ಸರಾಸರಿ ಅಂದ ತಕ್ಷಣ ಈ ಫಾರ್ಮುಲಾ ಬರ್ಕೊಳ್ಳಿ. ಆವರೇಜ್ ಅಂದ್ರೆ ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಸರಾಸರಿ ಅಂದ್ರೆ ಒಟ್ಟು ಮೊತ್ತ ಒಟ್ಟು ಸಂಖ್ಯೆ ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಕ್ವಶನ್ ನೋಡಿ. ಕ್ವಶನ್ ಅಲ್ಲಿ ಈ ರೀತಿ 5 ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರದ್ದು ಸರಾಸರಿನ ಕೊಟ್ಟಿದ್ದಾನೆ. ಆವರೇಜು ಅದೆಷ್ಟು ಅಂದ್ರೆ ಆವರೇಜು ಎಷ್ಟು ಕೊಟ್ಟಿದ್ದಾನೆ? 13 ಅಂತೆ. ಆವರೇಜು 13 ಕೊಟ್ಟಿದ್ದಾನೆ. ಆಯ್ತಾ? ಈಗೇನು ಮಾಡಿ? ಫಾರ್ಮುಲಾ ಅಪ್ಲೈ ಮಾಡಿ. ಸಮ್ಮು ಇದ್ರದ್ದೆಲ್ಲ ಸಮ್ ಫೈಂಡ್ ಔಟ್ ಮಾಡಿ. ಸಮ್ ಅಂದರೆ ಪ್ಲಸ್ ಹಾಕೊಳ್ಳಿ, ಪ್ಲಸ್ ಹಾಕೊಳ್ಳಿ, ಪ್ಲಸ್ ಹಾಕೊಳ್ಳಿ, ಪ್ಲಸ್ ಹಾಕೊಳ್ಳಿ. ಆಯ್ತಾ? ಸಮ್ ಡಿವೈಡೆಡ್ ಬೈ ನಂಬರ್. ಎಷ್ಟು ನಂಬರ್ ಇದೆ? 1 2 3 4 5. ಆಯ್ತಾ? ಇದನ್ನ 1 ನಂಬರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದನ್ನ ಸಿಂಗಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. 1 2 3 4 5 5 ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕೆ ವ್ಯಾಲ್ಯೂ ಬರುತ್ತೆ. ಆಯ್ತಾ? 5 ಈ ಕಡೆ ಬಂದ್ರೆ ಏನಾಗುತ್ತೆ? 13 ಇಂಟು 5 ಆಗುತ್ತೆ. ಆಯ್ತಾ? ಇದನ್ನ ಆಡ್ ಮಾಡಿ. 12, 15, 19 ಮತ್ತೆ 5 ಇದನ್ನ ಆಡ್ ಮಾಡಿದ್ರೆ 51 ಬರುತ್ತೆ. ಆಯ್ತಾ? ನೆಕ್ಸ್ಟು ಕೆ ಮತ್ತೆ ಕೆನ ಆ್ಯಡ್ ಮಾಡಿ. ಕೆ ಮತ್ತು ಕೆನ ಆ್ಯಡ್ ಮಾಡಿದ್ರೆ 2K ಬರುತ್ತೆ. ಆಯಿತಾ? ಅಷ್ಟೇ. ಸಿಂಪ್ಲಿಫೈ. 13 5 65 ಆಗುತ್ತೆ. 51 ಪ್ಲಸ್ 2K. 51 ಈ ಕಡೆ ಬಂದರೆ ಏನಾಗುತ್ತೆ? 65 ಮೈನಸ್ 51 ಈಸ್ ಈಕ್ವಲ್ ಟು 2K ಆಗುತ್ತೆ. 65ಅಲ್ಲಿ 51 ಕಳೆದ್ರೆ ಏನಾಗುತ್ತೆ? 14 ಬರುತ್ತೆ. 14 ಆಗುತ್ತೆ. ಈ ಕಡೆ 2K ಆಗುತ್ತೆ. ಆಯಿತಾ? ಸಿಂಪ್ಲಿಫೈ. 2 1 2 7 ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ? 7 ಬರುತ್ತೆ. ಆಯ್ತಾ? ಕೆ ವ್ಯಾಲ್ಯೂ 7 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 3 ಅಲ್ಲಿ ಸ್ಮಾಲೆಸ್ಟ್ 8 ಡಿಜಿಟ್ ನಂಬರ್ದು ಪ್ರೀವಿಯಸ್ ನಂಬರ್ ಕೇಳಿದ್ದಾನೆ. ಕನ್ನಡದಲ್ಲಿ 8 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯ ಇಂದಿನ ಅಂಕಿ ಯಾವುದು ಅಂತ ಕೇಳಿದೆ. ಅದಕ್ಕೇನು ಮಾಡಿ? ಫಸ್ಟು 8 ಸೊನ್ನೆ ಹಾಕೊಳ್ಳಿ. 8 ಡಿಜಿಟ್ ಕೇಳಿರೋದು. 8 ಡಿಜಿಟ್ ಕೇಳಿರೋದ್ರಿಂದ 8 ಸೊನ್ನೆ ಹಾಕೊಳ್ಳಿ. 1 2 3 4 5 6 7 8 8 ಡಿಜಿಟ್ ಕೇಳಿದ್ದಾನೆ. 8 ಸೊನ್ನೆ ಹಾಕೊಳ್ಳಿ. ಆಯ್ತಾ? ಅವ್ನು ಕೇಳಿರೋದು ಸ್ಮಾಲೆಸ್ಟ್ ನಂಬರು, ಅತಿ ಚಿಕ್ಕ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಅಂದರೆ ಮುಂದೆ 1 ಹಾಕೊಳ್ಳಿ. ಆಯ್ತಾ? ಸ್ಮಾಲೆಸ್ಟ್ 8 ಡಿಜಿಟ್ ನಂಬರ್ ಆಯಿತು. ಆಯ್ತಾ? ಇದ್ರದ್ದು ಪ್ರೀವಿಯಸ್ ನಂಬರ್ ಕೇಳಿದ್ದಾನೆ. ಇದರ ಇಂದಿನ ಅಂಕೆ ಯಾವುದಾಗುತ್ತೆ? ಇಂದಿನ ಅಂಕೆ 9999999 ಆಗುತ್ತೆ. ಆಯ್ತಾ? ಇದರ ಇಂದಿನ ಅಂಕೆ ಏನಾಗುತ್ತೆ? 7 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಆಗುತ್ತೆ. 7 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಅಥವಾ ಕನ್ನಡದಲ್ಲಿ 7 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಆಯ್ತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 4 ಅಲ್ಲಿ 1 ರಿಂದ 50 ಒಳಗಡೆ ಎಷ್ಟು ಟ್ವಿನ್ ಪ್ರೈಮ್ಸ್ ಇದೆ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 1 ರಿಂದ 50 ಒಳಗಡೆ ಎಷ್ಟು ಅವಳಿ ಅವಿಭಾಜ್ಯ ಸಂಖ್ಯೆ ಇದೆ ಅಂತ ಕೇಳಿದ್ದಾರೆ. ಆಯ್ತಾ? ಯಾವ್ದಿದೆ ನೋಡಿ. 3, 5 ಇದೆ ಫಸ್ಟ್ ಜೋಡಿ. ನೆಕ್ಸ್ಟು 5, 7 ಇದೆ. ಅದಾದಮೇಲೆ 11, 13 ಇದೆ. ಅದಾದಮೇಲೆ 17, 19 ಇದೆ. ಅದಾದಮೇಲೆ 29, 31 ಇದೆ. ಅದಾದಮೇಲೆ 41, 43 ಇದೆ. ಆಯಿತಾ? ಟೋಟಲ್ ಎಷ್ಟು ನಂಬರ್ ಇದೆ? 1 2
3 4 5 6 ಇದೆ ಆಯ್ತಾ. 1ರಿಂದ 50 ಒಳಗಡೆ 1ರಿಂದ 50 ಒಳಗಡೆ ಆಯ್ತಾ 1 2 3 4 5 6 ನಂಬರು ಪಿನ್ ಪ್ರೈಮ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿನ್ ಪ್ರೈಮ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2 ಪ್ರೈಮ್ ನಂಬರ್ ಆಗಿರ್ಬೇಕು. ನೋಡಿ 2 ಪ್ರೈಮ್ ನಂಬರ್ ಆಗಿರ್ಬೇಕು. 2 ಡಿಫ್ರೆನ್ಸು 2 ಇರಬೇಕು. 5ರಲ್ಲಿ 3 ಕಳೆದ್ರೆ 2 ಇರಬೇಕು ಆಯ್ತಾ. ನೋಡಿ 2 ಪ್ರೈಮ್ ನಂಬರ್ ಆಗಿರ್ಬೇಕು. ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರ್. ಮತ್ತೆ ಇವೆರಡರ ಡಿಫ್ರೆನ್ಸು 7ಅಲ್ಲಿ 5 ಮೈನಸ್ ಮಾಡಿದ್ರೆ 2 ಬರಬೇಕು. ನೆಕ್ಸ್ಟ್ ನೋಡಿ 11 13 2 ಪ್ರೈಮ್ ನಂಬರ್ ಆಗಿರಬೇಕು. ಇವೆರಡರ ಡಿಫ್ರೆನ್ಸು 13 ಮೈನಸ್ 11 2 ಆಗಿರಬೇಕು. 2 ಪ್ರೈಮ್ ನಂಬರೇ ಆಯ್ತಾ. ಡಿಫ್ರೆನ್ಸ್ ಏನಿರುತ್ತೆ 2 ಬರುತ್ತೆ. ಇಲ್ಲೂ 2 ಬರುತ್ತೆ, ಇಲ್ಲೂ 2 ಬರುತ್ತೆ. ಆ ಥರ ಇದ್ರೆ ಇದನ್ನ ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಕ್ವಶನ್ ನಂಬರ್ 4ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ ಆಯ್ತಾ. ಡೆಸಿಮಲ್ ನಂಬರ್ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಫಸ್ಟು 4 ಬರ್ಕೊಳ್ಳಿ, ಪಕ್ಕ 0 ಹಾಕೊಳ್ಳಿ. ನೆಕ್ಸ್ಟು ಫಸ್ಟು ಚಿಕ್ಕಿ ಇಟ್ಕೊಳ್ಳಿ. ಈ ಕಡೆ 4 ಇದೆ, ಆ ಕಡೆ 4 ಇದೆ. ನೆಕ್ಸ್ಟು ಫಸ್ಟು ಚಿಕ್ಕಿ ಹಾಕೊಳ್ಳಿ, ಫಸ್ಟು ಚಿಕ್ಕಿ ಇಲ್ಲಿ ಹಾಕೊಳ್ಳಿ. ಈ ಕಡೆ 4 ಇದೆ, 4 ಬರ್ಕೊಳ್ಳಿ. ಆ ಕಡೆ ಒಂದೇ 4 ಇರೋದು, ಒಂದೇ 4. ಫಸ್ಟು ಚಿಕ್ಕಿ ಹಾಕೊಳ್ಳಿ. ಈ ಕಡೆ 4 ಇದೆ, ಆ ಕಡೆ 4 ಇದೆ, 4 ಇದೆ. ಇದು 444 ಅಂತೆ. 444 ಅಂದ್ರೆ ಹೆಂಗೆ ಬರ್ಕೋತೀರಾ? ಇಲ್ಲೇ ಬರ್ಕೋಬೇಕು ನೀವು. 4 4 4 ಆಯ್ತಾ. ಇದನ್ನ ಆ್ಯಡ್ ಮಾಡ್ಬೇಕಂತೆ. 4 4 4. ಈ ಕಡೆ 0 ಹಾಕೊಳ್ಳಿ, ಖಾಲಿ ಜಾಗಕ್ಕೆ 0 0 ಅಂತ ಹಾಕೊಂಡು ಆ್ಯಡ್ ಮಾಡಿ. ಇಲ್ಲೇನು ಬರುತ್ತೆ? 4 4 8 ಬರುತ್ತೆ. 4 4 8 ಬರುತ್ತೆ. 4 4 4 7 8 4 3 12 4 4 16 4 5 20ಕ್ಕೆ 0 2 ಬರುತ್ತೆ. 4 4 8 2 10ಕ್ಕೆ 0 10ಕ್ಕೆ 1 ಆಯ್ತಾ. 500.88 ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಟ್ರಯಾಂಗಲ್ ಕೊಟ್ಬಿಟ್ಟು ಅದ್ರ ಏರಿಯಾ ಕೊಟ್ಟಿದ್ದಾನೆ. ಏರಿಯಾ ಎಷ್ಟು ಕೊಟ್ಟಿದ್ದಾನೆ ಅಂದರೆ 144 ಮೀಟರ್ ಸ್ಕ್ವೇರ್ ಅಂತೆ. ಈ ಟ್ರಯಾಂಗಲ್ದು ಏರಿಯಾ 144 ಮೀಟರ್ ಸ್ಕ್ವೇರ್ ಅಂತೆ. ಮತ್ತೆ ಇದ್ರ ಹೈಟ್ ಕೊಟ್ಟಿದ್ದಾನೆ. ಹೈಟ್ ಎತ್ತರ ಹೈಟ್ ಈಸ್ ಈಕ್ವಲ್ ಟು 12 ಮೀಟರ್. 12 ಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಬೇಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಹೈಟ್ ಅಂದರೆ ಎತ್ತರ, ಕನ್ನಡದಲ್ಲಿ ಬೇಸ್ ಅಂದರೆ ಪಾದ. ಎತ್ತರ ಕೊಟ್ಬಿಟ್ಟು ಇದರ ಪಾದದ ಅಳತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ ಟ್ರಯಾಂಗಲ್ದು ಹೈಟ್ ಅಂದರೆ ಇದು ಒಂಥರ ಕಾಲ್ ಥರನೇ ಐತೆ. ಕಾಲ್ ಥರನೇ ಐತೆ. ಇದು ಪಾದದ ಥರನೇ ಐತೆ. ಅದಕ್ಕೆ ಅವನು ಪಾದ ಎತ್ತರ ಅನ್ನೋ ಪದ ಯೂಸ್ ಮಾಡಿರೋದು ಆಯ್ತಾ. ಇದನ್ನ ವಿಕರ್ಣ ಅಂತ ಹೇಳ್ತಾರೆ. ಕನ್ನಡದಲ್ಲಿ ವಿಕರ್ಣ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಹೈಪೋಟೆನಸ್ ಅಂತ ಹೇಳ್ತಾರೆ ಆಯ್ತಾ. ಇದ್ರ ಫಾರ್ಮುಲಾ ನಂಗೆ ಇರೋದು ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕನ್ನಡದಲ್ಲಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ. ಅರ್ಧ ಇಂಟು ಪಾದ ಇಂಟು ಎತ್ತರ ಆಯ್ತಾ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಏರಿಯಾ ಕೊಟ್ಟಿದ್ದಾನೆ 144 ಬರ್ಕೊಳ್ಳಿ. 144 ಹಾಫು ಆಯ್ತಾ. ಬೇಸ್ನ ಫೈಂಡ್ ಔಟ್ ಮಾಡಬೇಕು. ಹೈಟು ಕೊಟ್ಟಿದ್ದಾನೆ. ಹೈಟ್ ಎಷ್ಟಿದೆ? 12 ಮೀಟರ್ ಇದೆ. 12 ಆಯ್ತಾ. ಸಿಂಪ್ಲಿಫೈ ಮಾಡಿ. 2 1s 2 6s ಇದೇನಾಗುತ್ತೆ? ಬಿ ಇಂಟು 6 144 ಆಗುತ್ತೆ. 6 ಈ ಕಡೆ ಬಂದರೆ 144 ಡಿವೈಡೆಡ್ ಬೈ 6 ಆಗುತ್ತೆ. ಇದು ಬಿ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಅದೇ 6 1 ಸಿಂಪ್ಲಿಫೈ ಮಾಡೋದ್ಲಿ 6 1 6 2 ಪುನಃ 6 4 ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಇಸ್ ಈಕ್ವಲ್ ಟು 24 ಮೀಟರ್ ಆಗುತ್ತೆ. 24 ಮೀಟರ್ ಆಗುತ್ತೆ. ಅದು ಡಿ ಆಗುತ್ತೆ. ಫೈನಲ್ ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 7ನಲ್ಲಿ ಒಬ್ಬ 1400 ರೂಪಾಯಿಗೆ ಸೈಕಲ್ ತಗೋತಾನಂತೆ. ಅದನ್ನ 15% ಲಾಸ್ ಮಾಡಿಕೊಂಡು ಇನ್ನೊಬ್ರಿಗೆ ಮಾರ್ತಾನಂತೆ ಆಯ್ತಾ. 1400 ರೂಪಾಯಿಗೆ ಸೈಕಲ್ ತಗೋತಾನಂತೆ. ಸೈಕಲ್ ತಗೊಂಡು ಮಾರಿದಾಗ ಅವನಿಗೆ 15% ಲಾಸ್ ಆಗುತ್ತಂತೆ. ಹಾಗಾದ್ರೆ ಅದು ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಸಿಂಪಲ್ ಆಗಿದೆ. ಒಂದೇ ಫಾರ್ಮುಲಾ ಇರೋದು. ಯಾವುದು ಫಾರ್ಮುಲಾ ನೋಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100
ಮೇಲ್ಗಡೆ 100 ಬ್ರಾಕೆಟ್ ಹಾಕಿ ಇಂಟು ಕಾಸ್ಟ್ ಪ್ರೈಸ್ ಅಂತ ಬರ್ಕೊಳ್ಳಿ ಆಯ್ತಾ. ನೋಡಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮೇಲ್ಗಡೆ 100 ಕೆಳಗಡೆ 100 ಬ್ರಾಕೆಟ್ ಹಾಕಿ 2 ಬ್ರಾಕೆಟ್ ಹಾಕ್ಬಿಟ್ಟು ಕಾಸ್ಟ್ ಪ್ರೈಸ್ ಅಂತ ಬರ್ಕೊಳ್ಳಿ. ಈ ಲಾಸ್ ಕೊಟ್ಟಿದ್ದಾನೆ, ಲಾಸ್ ಕೊಟ್ಟಿರೋದ್ರಿಂದ ಮೈನಸ್ ಎಲ್ ಅಂತ ಹಾಕೊಳ್ಳಿ. ಇಷ್ಟೇನೆ. ಪ್ರಾಫಿಟ್ ಏನಾಗ ಕೊಟ್ಟಿದ್ರೆ ಪ್ಲಸ್ ಪಿ ಅಂತ ಹಾಕೋಬೇಕಿತ್ತು. ಈ ಲಾಸ್ ಕೊಟ್ಟಿರೋದ್ರಿಂದ ಮೈನಸ್ ಎಲ್ ಅಂತ ಹಾಕೊಳ್ಳಿ ಆಯ್ತಾ. ಈಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಡಿನಾಮಿನೇಟರ್ 100 ಇದೆ, ಮೇಲ್ಗಡೆ 100 ಇದೆ, ಲಾಸ್ ಅಂದರೆ 15% ಹಾಕೊಳ್ಳಿ. ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ 1400 ರೂಪಾಯಿಗೆ ಸೈಕಲ್ ತೊಗೊಂಡಿರೋದು, 1400 ರೂಪಾಯಿಗೆ ಸೈಕಲ್ನ ತೊಗೊಂಡಿರೋದು ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 100ರಲ್ಲಿ 15 ಅಂದರೆ 85 ಆಗುತ್ತೆ, ಡಿವೈಡೆಡ್ ಬೈ 100 ಆಗುತ್ತೆ, ಇಂಟು 1400 ರೂಪಾಯಿ ಆಗುತ್ತೆ. 20 ಡಮಾರ್ ಆಗುತ್ತೆ. 18 ಇಂಟು 14 ಅಂದರೆ 1190 ಬರುತ್ತೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಈಗೂ 1190 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 8 ಅಲ್ಲಿ ಇಫ್ 16% ಆಫ್ ಎಕ್ಸ್ ಈಸ್ ಸೇಮ್ ಆಸ್ 12% ಆಫ್ 48 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ ಏನು ಕೇಳಿದ್ದಾನೆ, 16% ಆಫ್ ಎಕ್ಸ್ ಈ ಸೇಮ್ ಆಸ್ 12% ಆಫ್ 48 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಎಕ್ಸ್ ವ್ಯಾಲ್ಯೂ ಆಯ್ತಾ. ಇದು ನೀಟಾಗಿ ಬರ್ಕೊಳ್ಳಿ. 16% ಅಂದರೆ ಪರ್ 100 ಆಯ್ತಾ. ಹಾಫ್ ಅಂದರೆ ಇಂಟು ಅಂತ, ಎಕ್ಸ್ ಈಕ್ವಲ್ ಟು 12 ಪರ್ ಸೆಂಟ್, ಹಾಫ್ ಅಂದರೆ ಇಂಟು 48 ಅಂತ ಆಯ್ತಾ. ನೋಡಿ 100 ಡಮಾರ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 12 ಇಂಟು 48, 16 ಡಿನಾಮಿನೇಟ್ರಿಗೆ ಹೋಗುತ್ತೆ ಆಯಿತಾ. ನೆಕ್ಸ್ಟು 16 1 16 3 ಅದಕ್ಕೆ ಹೇಳಿದ್ದು 20ವರೆಗೂ ಟೇಬಲ್, ಮಿನಿಮಮ್ 20ವರೆಗೂ ಟೇಬಲ್ ಕಲ್ತಿರ್ಬೇಕು. ಇಲ್ಲ ಅಂದರೆ ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲೇ ತಗ್ಲಾಕೋತಾರೆ ಮಕ್ಕಳು. ಇಲ್ಲಿ ತಗ್ಲಾಕೊಂಡ್ರೆ ಮಕ್ಕಳು ಏನಾಗುತ್ತೆ, ನೆಕ್ಸ್ಟ್ ಇದರಲ್ಲೇ 5-6 ನಿಮಿಷ ಹೊರಟೋಗುತ್ತೆ. ನೀವು ಟೇಬಲ್ ಏನೋ 20ವರೆಗೂ ನೀಟಾಗಿ ಕಲ್ತಿದ್ರೆ 16 1 16 3 ಅಂತ ಮಲ್ಟಿಪ್ಲೈ ಮಾಡಿಬಿಟ್ಟು ಫೈನಲ್ ಆನ್ಸರ್ ಇದು ಮಾಡ್ಬೋದು. 12 3 36 ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 9 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 3 ಜನ ಫ್ರೆಂಡ್ಸ್ ಇರ್ತಾರಂತೆ. ಅವ್ರ ಹತ್ರ 272 ಮಾರ್ಬಲ್ ಇದೆಯಂತೆ. ಈ ಮಾರ್ಬಲ್ನ 3 ಜನ ಈಕ್ವಲ್ ಆಗಿ ಶೇರ್ ಮಾಡ್ಕೋತಾರಂತೆ. ಅಂದ್ರೆ ಡಿವೈಡ್ ಮಾಡಿ ಅಂತ ಅರ್ಥ. 272 ಮಾರ್ಬಲ್ ಅಥವಾ ಗೋಲಿನ 3 ಜನ ಈಕ್ವಲ್ ಆಗಿ ಶೇರ್ ಮಾಡ್ಕೋತಾರಂತೆ. ಅಂದ್ರೆ ಡಿವೈಡ್ ಮಾಡಿ ಅಂತ ಅರ್ಥ ಆಯ್ತಾ. 3 ಜನ ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡ್ರೆ ಎಷ್ಟು ಎಕ್ಸ್ಟ್ರಾ ಉಳಿತು ಅಂತ ಕೇಳಿದರೆ, ಎಷ್ಟು ಪೀಸ್ಗಳು, ಎಷ್ಟು ಗೋಲಿ ಅಥವಾ ಮಾರ್ಬಲ್ ಉಳಿತು ಅಂತ ಕೇಳಿದ್ದಾರೆ. ಜಸ್ಟ್ ಡಿವಿಷನ್ ಮಾಡಿ ಅಷ್ಟೇ. ಡಿವಿಷನ್ ಮಾಡಿಬಿಟ್ಟು ರಿಮೈಂಡರ್ ಫೈಂಡ್ ಔಟ್ ಮಾಡಿ. ಕನ್ನಡದಲ್ಲಿ ಶೇಷನ ಫೈಂಡ್ ಔಟ್ ಮಾಡಿ ಆಯ್ತಾ. 272 ಆಯ್ತಾ. 3 9s 27, ಇಲ್ಲೊಂದು 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, 2 ಉಳ್ಕೋತು ಆಯ್ತಾ. ಅವ್ರು ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಲಾಸ್ಟಲ್ಲಿ 2 ಎಕ್ಸ್ಟ್ರಾ ಮಾರ್ಬಲ್ ಉಳಿತು ಅಥವಾ 2 ಎಕ್ಸ್ಟ್ರಾ ಗೋಲಿಗಳು ಉಳಿತು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಶುರು ಮಾಡಿ 4.8 ಆಯ್ತಾ. ಇದನ್ನ ನೀಟಾಗಿ ಬರ್ಕೊಳ್ಳಿ. 1.8 ಡಿವೈಡೆಡ್ ಬೈ 3.6 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಆಯ್ತಾ. ಪ್ಲಸ್ 5/4 ಹಾಫ್ ಅಂದರೆ ಇಂಟು 1/9 ಮೈನಸ್ 1/5 ಅಂತ ಬರ್ಕೊಳ್ಳಿ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 1.8 ಬೈ 3.6 ಹೆಂಗೆ ಮಾಡ್ತೀರಾ ನೋಡಿ. 1.8 3.6 ಮೇಲ್ಗಡೆ 1 ಅಂಕಿ ಆದ್ಮೇಲೆ ಚುಕ್ಕಿ ಬರ್ಕೊಳ್ಳಿ. ಕೆಳಗಡೆ 1 ಅಂಕಿ ಆದ್ಮೇಲೆ ಚುಕ್ಕಿದೆ ಆಯ್ತಾ. 2 ಡಮಾರ್ ಆಗುತ್ತೆ. 2 ಡಮಾರ್ ಆದರೆ ಏನು ಉಳ್ಕೊಳ್ಳುತ್ತೆ? 18/36 ಆಗುತ್ತೆ ಆಯ್ತಾ. 18 1s 18 2s ಆಯ್ತಾ. 1.8 ಬೈ 3.6ನ ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. ನಾನು ಅದನ್ನೇ ಇಲ್ಲಿ ಬರ್ಕೊಳ್ತೀನಿ. 1.8 ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡೋದು ಏನು ಬರುತ್ತೆ? 1/2 ಬರುತ್ತೆ. ಪ್ಲಸ್ ನೆಕ್ಸ್ಟು 5.4 ಇಂಟು 1/9ನ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ?
ನೋಡಿ ಅದು ಅಷ್ಟೇ 5.4 ಡಿವೈಡೆಡ್ ಬೈ 9 ಇದೆ. ಅದನ್ನು ಯಾವ ರೀತಿ ಬರ್ಕೋತೀನಿ ಅಂದರೆ ಮೇಲ್ಗಡೆ ಒಂದು ಅಂಕಿ ಆದ್ಮೇಲೆ ಚುಕ್ಕಿದೆ, ಒಂದು ಅಂಕಿ ಆದ್ಮೇಲೆ ಚುಕ್ಕಿದೆ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ ಒಂದು 0 ಆ್ಯಡ್ ಮಾಡ್ಕೋಬೋದು ಆಯ್ತಾ. ಮೇಲ್ಗಡೆ ಒಂದು ಅಂಕಿ ಆದ್ಮೇಲೆ ಚುಕ್ಕಿದೆ, ಅದನ್ನು ತೆಗೆದ್ರೆ ಕೆಳಗಡೆ ಒಂದು 0 ಆ್ಯಡ್ ಮಾಡ್ಕೋಬೋದು ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ 9 1 9 6 ಇದೇನು ಮಾಡುತ್ತೆ 6/10 ಬರುತ್ತೆ ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6/10 ಬರುತ್ತೆ. ಬರ್ಕೊಳ್ಳಿ 6/10 ಮೈನಸ್ 1/5 ಅಂತ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟು ಆಯ್ತಾ. ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡೋದು ಏನಾಗುತ್ತೆ ನೋಡಿ 2 1 2 2 2 4 ಆಯ್ತಾ. ಸಿಂಪ್ಲಿಫೈ ಮಾಡೋಣ 2 2 2 4 2.4 ಬರುತ್ತೆ ಆಯ್ತಾ. 2.4 ಬರುತ್ತೆ. ಪ್ಲಸ್ ಇದ್ರ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಹೆಂಗೆ ತೊಗೊಳ್ತೀರಾ 6/10 ಇದೆ ಮೈನಸ್ ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ಸೇಮ್ ಇರಬೇಕು. ಅಡಿಷನ್ನೇ ಆಗಲಿ ಸಬ್ಟ್ರಾಕ್ಷನ್ನೇ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕು. ಇದನ್ನೇನು ಮಾಡ್ಕೊಳ್ಳಿ 5 × 2 5 × 2 ಅಂದರೆ 10. ಡಿನಾಮಿನೇಟರ್ ಸೇಮ್ ಆಯಿತು. ಮೇಲ್ಗಡೆ 1 ಬರ್ಕೊಳ್ಳಿ, ಪುನಃ 2 ಬರ್ಕೊಳ್ಳಿ. ಕೆಳಗಡೆ 5ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆ 1ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ತುಂಬ ಸಿಂಪಲ್ ಆಗಿದೆ. ಇದೇನು ಮಾಡಿ 10 ಆಗುತ್ತೆ 6 - 2. ನೀವು ತುಂಬ ಫಾಸ್ಟ್ ಆಗಿದ್ರದೆಲ್ಲ ಹೇಳೋದೆಲ್ಲ 1 ನಿಮಿಷ ಮುಗಿಸ್ಬೋದು. 2.4 ಪ್ಲಸ್ 6 - 2 ಅಂದರೆ 4/10 ಆಯಿತು. ಅದನ್ನು ಸೈಡಲ್ಲಿ ಮಾಡ್ತೀನಿ. 2.4 ಪ್ಲಸ್ 4/10 ಇನ್ನೊಂದು ಸ್ವಲ್ಪ ಬರ್ಕೋತಾ ಇದ್ದೀನಿ 4/10 ಅಂತ ಬರ್ಕೋತೀನಿ. 2.4 ಪ್ಲಸ್ ಕೆಳಗಡೆ ಒಂದು 0 ತೆಗೆದ್ರೆ ಮೇಲ್ಗಡೆ ಒಂದು ಇದು ಹಾಕೋದು. ನ್ಯೂಮರೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. ಕೆಳಗಡೆ ಒಂದು 0 ತೆಗೆದ್ರೆ ಇಲ್ಲೊಂದು ಚುಕ್ಕಿ ಹಾಕೋಬೋದು ಆಯಿತಾ. ಇದನ್ನು ಆ್ಯಡ್ ಮಾಡಿ ಇವೆರಡನ್ನ ಆ್ಯಡ್ ಮಾಡಿದ್ರೆ 2.8 ಬರುತ್ತೆ. ಫೈನಲ್ ಆನ್ಸರು 2.8 ಬರುತ್ತೆ. ಅದು ಆನ್ಸರ್ ಸಿ ಆಗಿರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೇಳಿದ್ದೀನಿ ಅಂದರೆ 3 ಮ್ಯಾಂಗೋಸ್ಗೆ 30.36 rupees ಆದರೆ 2 ಡಜನ್ ಮ್ಯಾಂಗೋಸ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದ್ದೇನೆ ಆಯಿತಾ. 2 ಡಜನ್ ಅಂದರೆ 24 ಮ್ಯಾಂಗೋಸ್ ಅಂತ. 2 ಡಜನ್ ಅಂದರೆ 24 ಮ್ಯಾಂಗೋಸ್ ಅಂತ. ಫಸ್ಟ್ ಏನು ಮಾಡಿ ನೋಡಿ 3 ಮ್ಯಾಂಗೋಸ್ಗೆ 30.36 1 ಮ್ಯಾಂಗೋಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. 1 ಮ್ಯಾಂಗೋಗೆ 30.36 ಡಿವೈಡೆಡ್ ಬೈ 3 ಡಿನಾಮಿನೇಟರ್ ಹೋಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 3 1 3 1 3 2 1 ಮ್ಯಾಂಗೋಗೆ ಒಂದು ಮಾವಿನ ಹಣ್ಣಿಗೆ 10.12 rupees ಆಗುತ್ತೆ. ನೆಕ್ಸ್ಟ್ 2 ಡಜನ್ ಅಂದರೆ 24 ಮ್ಯಾಂಗೋಸ್ಗೆ ಎಷ್ಟಾಗುತ್ತೆ 24 ಮ್ಯಾಂಗೋಸ್ 10.12 × 24 ಅಷ್ಟೇ. ಆನ್ಸರ್ ಏನು ಬರುತ್ತೆ ಮಲ್ಟಿಪ್ಲೈ ಮಾಡಿ 242.88 rupees ಬರುತ್ತೆ ಆಯಿತಾ. 242.88 rupees ಬರುತ್ತೆ. ಆನ್ಸರ್ ಏನಾಗುತ್ತೆ ಆನ್ಸರ್ ಎ. ಕ್ವಶನ್ ನಂಬರ್ 12ಅಲ್ಲಿ 83 ಲೀಟರ್ 84 ml ಅಂತ ಕೊಟ್ಬಿಟ್ಟು ಇವೆರಡನ್ನು ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ನೋಡಿ ಇದು ಲೀಟ್ರಲ್ಲಿದೆ, ಇದು ML ಅಲ್ಲಿದೆ ಆಯಿತಾ. ಸೊ ML ನ ಲೀಟರ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ ನಮಗೆಲ್ಲ ಗೊತ್ತಿದೆ. 1000 ml ಅಂದರೆ 1 ಲೀಟರ್ ಅಂತ ಆಯಿತಾ. 1 ml ಅಂದರೆ 1/1000 ಲೀಟರ್ ಅಂತ ಆಯಿತಾ. ನೋಡಿ 83 ಲೀಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 83 ಲೀಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 84 ml 84 ml ಅಂದರೆ 1/1000 ಲೀಟರ್ ಅಂತ ಆಯಿತಾ. ಲೀಟರ್ ಅಂತ ಇದನ್ನು ಲೀಟರ್ ಅಂತಲೇ ಬೇಕಾದ್ರೆ ಬರ್ಕೊಳ್ಳಿ. ಲೀಟರ್ ಅಂತ ಬರ್ಕೊಳ್ಳಿ. ಇದನ್ನು ಲೀಟರ್ ಅಂತಲೇ ಬರ್ಕೊಳ್ಳಿ ಆಯಿತಾ. ಏನಾಗುತ್ತೆ 83 ಲೀಟರ್ ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 84 ಡಿವೈಡೆಡ್ ಬೈ 1000 ಅಂದರೆ ಫಸ್ಟ್ 84 ಬರ್ಕೊಳ್ಳಿ ಆಯಿತಾ. ಬರ್ಕೊಂಡು ಡಿನಾಮಿನೇಟರಲ್ಲಿ 3 0 ಇದೆ. 3 0 ಇದೆ ಅಂದರೆ 3 ಡಿಜಿಟ್ ಆದಮೇಲೆ ಚುಕ್ಕಿಡಬೇಕು. 1 2 3 ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 83.084 ಲೀಟರ್ ಆಗುತ್ತೆ. ಫೈನಲ್ ಆನ್ಸರ್ ಏನಿದೆ ಆನ್ಸರ್
ಸಿ. ಕ್ವಶನ್ ನಂಬರ್ 13 36 ಮೀಟರ್ ಇಂಟು 1/6 ಮೀಟರ್ ಉದ್ದ ಒಂದು ಬಟ್ಟೆ ಇದೆಯಂತೆ, ಅದನ್ನ 12 ಜನಕ್ಕೆ ಈಕ್ವಲ್ ಆಗಿ ಹಂಚುತ್ತಾರಂತೆ. ಆಯ್ತಾ, 36 ಇಂಟು 1/6 ಮೀಟರ್ ಉದ್ದ ಒಂದು ಬಟ್ಟೆ ಇದೆಯಂತೆ, ಅದನ್ನ 12 ಜನಕ್ಕೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಹಾಗಾದ್ರೆ ಒಬ್ಬೊಬ್ಬಂಗೆ ಎಷ್ಟು ಮೀಟರ್ ಬಟ್ಟೆ ಸಿಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ಡಿವೈಡೆಡ್ ಬೈ 12 ಮಾಡಬೇಕು. ಆಯ್ತಾ, ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ, ಡಿನಾಮಿನೇಟರ್ ಏನಿದೆ ಅದೇ ಬರ್ಕೊಳ್ತೀನಿ. ಆಯ್ತಾ, ಇದು ಡಿನಾಮಿನೇಟರ್ ಏನಿದೆ ಅದೇ ಬರ್ಕೋತೀನಿ. ಯಾವ ರೀತಿ ಕನ್ವರ್ಟ್ ಮಾಡ್ತಾರ, ಮಿಕ್ಸ್ಡ್ ಫ್ರಾಕ್ಷನ್ ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 36 ಇಂಟು 6, 36 ಇಂಟು 6 ಪ್ಲಸ್ 1, 36 ಇಂಟು 6 ಪ್ಲಸ್ 1 ಅಂತ ಬರ್ಕೊಳ್ಳಿ ನ್ಯೂಮರೇಟರ್. ಆಯ್ತಾ, ಇದೇನಾಗುತ್ತೆ 36 ಇಂಟು 6 ಅಂದರೆ 216 ಪ್ಲಸ್ 1 ಆಗುತ್ತೆ ಡಿವೈಡೆಡ್ ಬೈ 6 ಆಗುತ್ತೆ ಡಿವೈಡೆಡ್ ಬೈ 12 ಆಗುತ್ತೆ. ಆಯಿತಾ, ಈ ಸೈಡಲ್ಲಿ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಬರ್ಕೋಬೋದು. 216 ಪ್ಲಸ್ 1 ಅಂದರೆ 217 ಡಿವೈಡೆಡ್ ಬೈ 6 ಬೈ 12 ಆಗುತ್ತೆ. ಆಯಿತಾ, ನೋಡಿ 217 ಡಿವೈಡೆಡ್ ಬೈ 6 ಬೈ ಏನಿದೆ 12 ಇದೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 217 ಡಿವೈಡೆಡ್ ಬೈ 6 ಡಿನಾಮಿನೇಟರ್ ಬರುತ್ತೆ, 12 ಇಂಟು 6 ಆಗುತ್ತೆ. 217 12 6 72 ಬರುತ್ತೆ. ಆಯ್ತಾ, 12 6 72 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 14 ಈ ರೀತಿ ಡೆಸಿಮಲ್ ನಂಬರ್ ಮತ್ತೆ ಫ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಕೇರ್ಫುಲ್ ಆಗಿ ನೋಡಿ. ಫಸ್ಟ್ ಡೆಸಿಮಲ್ ಪಾಯಿಂಟ್ ನ ತೆಗೆದು ಸೈಡಲ್ಲಿ ಇಡಿ. ಇದು ನೋಡಿ, 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ ಸೈಡಲ್ಲಿ. ಆಯ್ತಾ, ನೆಕ್ಸ್ಟ್ 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ಬರ್ಕೊಳ್ಳಿ. 1 ಡೆಸಿಮಲ್ ಪಾಯಿಂಟು ಡಮಾರ್ ಆಗುತ್ತೆ, 1 ಉಳ್ಕೊಳ್ಳುತ್ತೆ, ನೆನಪಲ್ಲಿ ಇರಲಿ ನಿಮಗೆ. ಆಯ್ತಾ, ಇಲ್ಲಿ ನೋಡಿ 1 2 3 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 3 ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. 1 2 3 ನೆನಪಲ್ಲಿ ಇರಲಿ ನಿಮಗೆ. ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡ್ತಾ ಇದ್ದೀವಿ. ನೋಡಿ 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ನೆನಪಲ್ಲಿ ಇರಲಿ, ತೆಗೆದು ಆಚೆ ಇಡಿ ಡೆಸಿಮಲ್ ಪಾಯಿಂಟ್ನ. ಆಯ್ತಾ, ಇಲ್ಲಿ 2 ಚುಕ್ಕಿ ಇದೆ, ಇಲ್ಲಿ 3 ಚುಕ್ಕಿ ಇದೆ, ಇಲ್ಲಿ 1 ಚುಕ್ಕಿ ಇದೆ. ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಟ್ಟಿದ್ದೀವಿ. ಈಗ ನೋಡಿ ವಿತೌಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. 48 ಡಿವೈಡೆಡ್ ಬೈ 48 ಪ್ಲಸ್ 48 ಡಿವೈಡೆಡ್ ಬೈ 480, 48 ಡಿವೈಡೆಡ್ ಬೈ 480 ಪ್ಲಸ್ 48 ಡಿವೈಡೆಡ್ ಬೈ 48. ಆಯ್ತಾ, ಸಿಂಪ್ಲಿಫೈ ಮಾಡಿ. 2 ಡಮರ್ ಆಗುತ್ತೆ, 2 ಡಮರ್ ಆಗುತ್ತೆ, ಇದು 10 ಉಳ್ಕೊಳುತ್ತೆ. 48 1 48 10. ಆಯ್ತಾ, ಇಲ್ಲಿ ಏನು ಬರುತ್ತೆ, ಇಲ್ಲಿ 1 ಪ್ಲಸ್ 1/10 ಪ್ಲಸ್ 1 ಬರುತ್ತೆ. ಆಯ್ತಾ, 1/10 ಯಾವ ರೀತಿ ಬರ್ಕೋತೀರಾ ನೋಡಿ. 1/10 ಯಾವ ರೀತಿ ಬರ್ಕೋತೀರಾ, 1/10 ಮೇಲ್ಗಡೆ 1 ಇದೆ, 1 ಬರ್ಕೊಳ್ಳಿ. ಕೆಳಗಡೆ 1 0 ತೆಗೆದ್ರೆ ಮೇಲ್ಗಡೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡ್ತೀವಿ. ಕೆಳಗಡೆ 1 0 ತೆಗೆದ್ರೆ ಮೇಲ್ಗಡೆ 1 ಅಂಕಿ ಆದ್ಮೇಲೆ ಚುಕ್ಕಿ ಇಡ್ತೀವಿ, ಪ್ಲಸ್ 1 ಅಂತ ಬರ್ಕೋತೀವಿ. ಆಯ್ತಾ, ಈಗ ನೋಡಿ ಇಲ್ಲಿರೋದು ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಟಿದ್ದೀವಲ್ಲ, ಈ ಚುಕ್ಕಿ ಎಲ್ಲ ಈ ಸ್ಟೆಪ್ಪಲ್ಲಿ ಹಾಕಿ ಒಳಗಡೆ. ಈಗ ನೋಡಿ ಕೇರ್ಫುಲ್ ಆಗಿ, ಈ ನಂಬರ್ಗೆ 1 ಚುಕ್ಕಿ ಇಡಬೇಕು. ಆಯ್ತಾ, ಫೈನಲ್ ಆನ್ಸರು. ಫಸ್ಟ್ ಏನು ಮಾಡಿ, ಈ ನಂಬರ್ ಬರ್ಕೊಳ್ಳಿ. 1 ಚುಕ್ಕಿ ಇದೆ, 1 ಚುಕ್ಕಿ ಅಂದರೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ. ಆಯ್ತಾ, ನೆಕ್ಸ್ಟ್ ಪ್ಲಸ್ ಇದೇನಿದೆ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ 3 ಚುಕ್ಕಿ ಇದೆ, 3 ಚುಕ್ಕಿ ಇದೆ ಅಂದರೆ ಇಲ್ಲಿ 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. ಆಯ್ತಾ, 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿನ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದೀವಿ. ಆಯ್ತಾ, ಫಸ್ಟ್ ಚುಕ್ಕಿ ಇಲ್ಲಿ ಇತ್ತು, ಇಲ್ಲಿ ಚುಕ್ಕಿ ಇತ್ತು, ಇಲ್ಲಿ 3 ಚುಕ್ಕಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಈ 3 ಚುಕ್ಕಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿನ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. ಆಯ್ತಾ, ಅಷ್ಟೇ. ಪ್ಲಸ್ ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. 2 ಚುಕ್ಕಿ ಇದೆ, 2 ಚುಕ್ಕಿ ಅಂದರೆ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. ಆಯ್ತಾ, ಇದನ್ನು ಆ್ಯಡ್ ಮಾಡಿ. ಈ ರೀತಿ ಹಾರಿಜಾಂಟಲ್ ಡೈರೆಕ್ಷನ್ ಆ್ಯಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ವರ್ಟಿಕಲ್ ಡೈರೆಕ್ಷನ್ ಆ್ಯಡ್ ಮಾಡಿ. 1 ಇದೆ, ಸಾರಿ ಹತ್ರ ಬರ್ಕೊಳ್ಳಿ.
1 ಇದೆ ನೋಡಿ, ಚುಕ್ಕಿ ಇದೆ, 3 0 ಇದೆ, 1 2 3 0 1 ಇದೆ. ನೆಕ್ಸ್ಟ್ ಚುಕ್ಕಿ ಹಾಕೊಳ್ಳಿ, 0 1 ಇದೆ. ಆಯಿತಾ, ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಚುಕ್ಕಿ 1 1 0 1 ಬರುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 15 0.545 ಡಿವೈಡೆಡ್ ಬೈ 5 ಅಂತ ಕೊಟ್ಬಿಟ್ಟು ಇದ್ರ ಕೋಶನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ. 1 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ. 1 2 3 3 ಡೆಸಿಮಲ್ ಪಾಯಿಂಟ್ನ ಬರ್ಕೊಳ್ಳಿ. 1 2 3 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 3 ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರ್ಕೊಳ್ಳಿ, ವಿತೌಟ್ ಡೆಸಿಮಲ್ ಪಾಯಿಂಟು ಬರ್ಕೊಳ್ಳಿ. ಆಯ್ತಾ, ಈಗ ಡಿವಿಷನ್ ಮಾಡಿ. 5 1s 5 1s, ನೆಕ್ಸ್ಟು 5 9s. ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರು 109 ಬರುತ್ತೆ. ಆಯಿತಾ, ಪುನಃ ಬರ್ಕೊಳ್ಳಿ. ಇಲ್ಲಿ 3 ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಟ್ಟಿದೆ, ಅದನ್ನೇ ಇಲ್ಲಿ ಹಾಕಿ. 3 ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಹಾಕಿ. ಆಯಿತಾ, ಅಂದರೆ 3 ಡಿಜಿಟ್ ಆದಮೇಲೆ ಚುಕ್ಕಿನ ಇಡಿ. 3 ಡಿಜಿಟ್ ಆದಮೇಲೆ ಚುಕ್ಕಿ ಇಟ್ಟರೆ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರು 0.109. ಆನ್ಸರ್ ಬಿ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 16 ಏನು ಕೇಳಿದ್ದೀನಿ ಅಂದರೆ, ಒಬ್ಬ ಟ್ರೇಡರು ಒಂದು ವಸ್ತುನ 100 ರೂಪಾಯಿ ಮಾರಿದ್ರೆ ಅವನಿಗೆ 12.5 ರೂಪಾಯಿ ಕಮಿಷನ್ ಸಿಗುತ್ತಂತೆ. ಆಯಿತಾ, ಒಬ್ಬ ಟ್ರೇಡರು ಒಂದು ವಸ್ತುನ 100 ರೂಪಾಯಿಗೆ ಮಾರಿದ್ರೆ ಅವನಿಗೆ 12.5 ರೂಪಾಯಿ ಕಮಿಷನ್ ಸಿಗುತ್ತಂತೆ. ಆ ಟ್ರೇಡರ್ಗೆ 75 ರೂಪಾಯಿ ಕಮಿಷನ್ ಸಿಕ್ಕಿದೆಯಂತೆ. ಹಾಗಾದರೆ ಆ ಟ್ರೇಡರು ಆ ವಸ್ತುನ ಎಷ್ಟು ರೂಪಾಯಿ ಮಾರಿದ್ದಾನೆ ಅಂತ ಕೇಳಿದರೆ. ಆಯಿತಾ, ಇದಕ್ಕೆ ಇಂಗ್ಲೀಷಲ್ಲಿ ಯೂನಿಟರಿ ಮೆಥಡ್, ಕನ್ನಡದಲ್ಲಿ ಏಕಮಾನ ಪದ್ಧತಿ ಕಾನ್ಸೆಪ್ಟ್ ಯೂಸ್ ಮಾಡಿ. 12.5 ರೂಪಾಯಿ ಕಮಿಷನ್ಗೆ ಅವನು ಆ ವಸ್ತುನ 100 ರೂಪಾಯಿಗೆ ಮಾರಬೇಕು. ಆಯಿತಾ, 12.5 ರೂಪಾಯಿ ಕಮಿಷನ್ ಅಲ್ಲ, 1 ರೂಪಾಯಿ ಕಮಿಷನ್ಗೆ 1 ರೂಪಾಯಿ ಕಮಿಷನ್ಗೆ ಬರ್ಕೊಳ್ಳಿ. 100 ಡಿವೈಡೆಡ್ ಬೈ 12.5 ಆಗುತ್ತೆ. ಆಯಿತಾ, ನೆಕ್ಸ್ಟು 75 ರೂಪಾಯಿ ಕಮಿಷನ್ ಬೇಕು ಅಂದರೆ, 75 ರೂಪಾಯಿ ಕಮಿಷನ್ ಅಂದರೆ ಏನು ಮಾಡಿ, ಇದನ್ನು 100 ಡಿವೈಡೆಡ್ ಬೈ 12.5 ಇಂಟು 75 ಅಂತ ಮಲ್ಟಿಪ್ಲೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ, 100 12.5 ಇದೆಯಲ್ಲ, 12.5ನ 125 ಅಂತ ಬರ್ಕೋತೀನಿ. ಮೇಲ್ಗಡೆ ಒಂದು ಚುಕ್ಕಿ ತೆಗೆದಿದ್ದೀನಿ. ಆಯಿತಾ, ಡಿನಾಮಿನೇಟರ್ಲಿ ಒಂದು ಚುಕ್ಕಿ ತೆಗೆದ್ರೆ ಮೇಲ್ಗಡೆ ಒಂದು 0ನ ಮಲ್ಟಿಪ್ಲೈ ಮಾಡ್ಕೋಬೋದು. ಆಯಿತಾ, ಡಿನಾಮಿನೇಟರ್ಲಿ ಒಂದು ಚುಕ್ಕಿ ತೆಗೆದ್ರೆ ಮೇಲ್ಗಡೆ ಒಂದು 0ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬರ್ಕೊಂಡು ಸಿಂಪ್ಲಿಫೈ ಮಾಡಿ. 75. ಆಯಿತಾ, ಇದು 25ಇಂದ ಹೋಗುತ್ತೆ. 25 3s 25 5s. ಆಯಿತಾ, ನೆಕ್ಸ್ಟು 5 1s 5 2s. ನೆಕ್ಸ್ಟ್ 100 ಇಂಟು 2 ಇಂಟು 3 ಆಗುತ್ತೆ. 100 ಇಂಟು 2 ಇಂಟು 3 ಅಂದರೆ ಏನಾಗುತ್ತೆ, ಫೈನಲ್ ಆನ್ಸರು 600 ಬರುತ್ತೆ. ಬೇಕು ಅಂದರೆ ಇಲ್ಲಿ ಬರ್ಕೋತೀನಿ ನೋಡಿ, 100 ಇಂಟು 2 ಇಂಟು 3, 100 ಇಂಟು 2 3s 6 ಮಲ್ಟಿಪ್ಲೈ ಮಾಡಿದ್ರೆ 600 ಬರುತ್ತೆ. ಆಯಿತಾ, ಅವನು 75 ರೂಪಾಯಿ ಕಮಿಷನ್ ತೊಗೊಂಡಿದ್ದಾನೆ ಅಂದರೆ ಆ ವಸ್ತುನ ಅವನು 600 ರೂಪಾಯಿ ಮಾರಿದ್ದಾನೆ. 600 ರೂಪಾಯಿಗೆ ಮಾರಿದ್ದಾನೆ. ಆಯಿತಾ, ಕ್ವಶನ್ ನಂಬರ್ 16ಗೆ ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದಾನೆ ಅಂದರೆ, ಒಂದು ಹಾಲಿನ ಟ್ಯಾಂಕ್ ಇದೆಯಂತೆ. ಒಂದು ಹಾಲಿನ ಟ್ಯಾಂಕು, ಅದ್ರ ಕೆಪಾಸಿಟಿ 425 ಲೀಟರ್ಸ್ ಅಂತೆ. ಆಯಿತಾ, ಲೀಕೇಜಿಂದ 8% ಲಾಸ್ ಆಗುತ್ತಂತೆ. ಆಯಿತಾ, ಲೀಕೇಜಿಂದ 8% ಹಾಲು ಲಾಸ್ ಆಗುತ್ತಂತೆ. ಹಾಗಾದರೆ ಆ ಟ್ಯಾಂಕಲ್ಲಿ ಎಷ್ಟು ಹಾಲು ಉಳಿದಿದೆ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, 8% ಲಾಸ್ ಆಗಿದೆ ಅಂದರೆ 8% ಲಾಸ್ ಆಗಿದೆ ಅಂದರೆ 92% ಉಳ್ಕೊಂಡಿದೆ ಅಂತ ಅರ್ಥ. 8% ಲಾಸ್ ಆಗಿದೆ ಅಂದರೆ 92% ಉಳಿದಿದೆ ಅಂತ ಅರ್ಥ. ಈ ಕಡೆ 425 ಅಂತ ಬರ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಮಾಡಿ. 425 ಇಂಟು 92 ಡಿವೈಡೆಡ್ ಬೈ ಪರ್ಸೆಂಟ್ 100 ಹಾಕೊಳ್ಳಿ. ಆಯಿತಾ, ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಆನ್ಸರು 391 ಬರುತ್ತೆ. ಫೈನಲ್ ಆನ್ಸರ್. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದೇನೆ ಅಂದರೆ, ಒಂದು ಮನ್ವಿತಾ ಅನ್ನೋ ಹುಡುಗಿ, ಇನ್ನೊಂದು ಲಸಿತಾ ಅನ್ನೋ ಹುಡುಗಿ. ಮನ್ವಿತಾ ಅನ್ನೋ ಹುಡುಗಿ ರೆಕ್ಟ್ಯಾಂಗಲ್ ಪಾರ್ಕ್ ಸುತ್ತ 3 ರೌಂಡ್ ಹೊಡೆಯುತ್ತಂತೆ. ಆಯಿತಾ, ಲಸಿತಾ ಅನ್ನೋ ಹುಡುಗಿ ಸ್ಕ್ವೇರ್ ಪಾರ್ಕ್ ಸುತ್ತ 4 ರೌಂಡ್ ಓಡ್ತಾರಂತೆ. ಆಯಿತಾ, ಮನ್ವಿತಾ ಅನ್ನೋ ಹುಡುಗಿ ರೆಕ್ಟ್ಯಾಂಗಲ್ ಪಾರ್ಕ್ ಸುತ್ತ 3 ರೌಂಡು ಓಡ್ತಾರಂತೆ.
ಲಸಿತಾ ಅನ್ನೋ ಹುಡುಗಿ ಸ್ಕ್ವೇರ್ ಪಾರ್ಕ್ ಸುತ್ತ 4 ರೌಂಡ್ ಓಡ್ತಾರಂತೆ. ಮತ್ತೆ ಡೈಮೆನ್ಷನ್ ಕೊಟ್ಟಿದ್ದಾರೆ. ರೆಕ್ಟಾಂಗಲ್ ಪಾರ್ಕ್ ಡೈಮೆನ್ಷನ್ 35 ಮೀಟರ್ ಉದ್ದ, 20 ಮೀಟರ್ ಅಗಲ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಪಾರ್ಕ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಒಂದೇ ಒಂದು ಸೈಡ್ ಕೊಟ್ಟಿದ್ದಾರೆ. ಒಂದು ಸೈಡ್ ಕೊಟ್ಟರೆ ಎಲ್ಲ ಸೈಡು ಸೇಮ್ ಲೆಂತ್ ಇರುತ್ತೆ. ಡೈಮೆನ್ಷನ್ 30 ಮೀಟರ್ ಅಂತ. ಫೈನಲ್ ಆಗಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಯಾರು ಎಷ್ಟು ಕಡಿಮೆ ದೂರ ಓಡ್ತಾರೆ ಅಂತ ಕೇಳಿದರೆ, ಇಬ್ಬರಲ್ಲಿ ಯಾರು ಎಷ್ಟು ಕಡಿಮೆ ದೂರ ಇನ್ನೊಬ್ರು ಕಂಪೇರ್ ಮಾಡಿದ್ರೆ ಯಾರು ಎಷ್ಟು ಕಡಿಮೆ ಡಿಸ್ಟೆನ್ಸು ಓಡ್ತಾರೆ ಅಂತ ಕೇಳಿದ್ದಾರೆ. ಆಯ್ತಾ? ಇದಕ್ಕೇನು ಮಾಡಿ, ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಇದ್ರ ಪೆರಿಮೀಟರು ಫೈಂಡ್ ಔಟ್ ಮಾಡಿ. ಆಯ್ತಾ? ರೆಕ್ಟಾಂಗಲ್ ಏನು ಫಾರ್ಮುಲಾ? ಪೆರಿಮೀಟರ್ ಈಸ್ ಈಕ್ವಲ್ ಟು 2 × L + B. ಆಯ್ತಾ? ಸ್ಕ್ವೇರ್ದು ಏನಿದೆ ಪೆರಿಮೀಟರ್ ಫಾರ್ಮುಲಾ? ಪೆರಿಮೀಟರ್ 4 × A ಅಂತ. ಆಯ್ತಾ? ಇಲ್ಲಿ ನೋಡಿ, 2 × ಲೆಂತ್ ಎಷ್ಟಿದೆ ರೆಕ್ಟ್ಯಾಂಗಲ್ದು? 35 + 20 ಮೀಟರ್. ಆಯಿತಾ? 2 × 35 + 20 ಅಂದರೆ 55 ಆಗುತ್ತೆ. ಪೆರಿಮೀಟರ್ ಎಷ್ಟು ಬರುತ್ತೆ? 110 5 5 10 110 ಮೀಟ್ರ್ ಆಗುತ್ತೆ ಪೆರಿಮೀಟರ್. ಆಯಿತಾ? ಇದ್ರ ಪೆರಿಮೀಟರು 110 ಮೀಟ್ರ್ ಆಗುತ್ತೆ. ಅಂದರೆ ಒಂದು ರೌಂಡು. ಇದು ಸುತ್ತ ಒಂದು ರೌಂಡ್ ಬಂದರೆ 110 ಮೀಟ್ರು. ಈ ಹುಡುಗಿ 3 ರೌಂಡ್ ಬಂದಿದೆ. ಹುಡುಗಿ 3 ರೌಂಡ್ ಬಂದಿದೆ ಅಂದರೆ ಎಷ್ಟಾಗುತ್ತೆ? ಎಷ್ಟು ರೌಂಡ್ ಓಡಿದ್ದಾರೆ ಅಂತ? ROUNDS ರೌಂಡ್ಸ್ ಅಂದರೆ 330 ಮೀಟರ್ ಓಡಿದ್ದಾರೆ ಅಂತ. ಆಯಿತಾ? ಈ ಹುಡುಗಿ 3 ರೌಂಡ್ ಓಡಿದ್ದಾರೆ ಅಂದರೆ ಈ ರೆಕ್ಟ್ಯಾಂಗಲ್ ಪಾರ್ಕ್ ಸುತ್ತ 330 ಮೀಟ್ರು ಓಡಿದ್ದಾರೆ ಅಂತ ಅರ್ಥ. ಈ ಕಡೆ ಬನ್ನಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 4. A ಅಂದರೆ ಸೈಡ್ 30, 4 3 12 ಅಂದರೆ 120 ಮೀಟರ್. ಆಯಿತಾ? ಇದರ ಅರ್ಥ ಸ್ಕ್ವೇರ್ ಪಾರ್ಕ್ ಸುತ್ತ ಒಂದು ರೌಂಡ್ ಬಂದರೆ 120 ಮೀಟರ್ ಆಗುತ್ತೆ. ಈ ಹುಡುಗಿ 4 ರೌಂಡ್ ಓಡಿದೆ. 4 ರೌಂಡ್ ಓಡಿದೆ ಅಂದರೆ ಮಲ್ಟಿಪ್ಲೈ ಬೈ 4, 12 4 48 ಅಂದರೆ 480 ಮೀಟರ್ ಓಡಿದ್ದಾರೆ ಅಂತ ಅರ್ಥ. ಲಸಿತಾ ಅನ್ನೋ ಹುಡುಗಿ ಈ ಪಾರ್ಕ್ ಸುತ್ತ 4 ರೌಂಡ್ ಅಂದರೆ 480 ಮೀಟರ್ ಓಡಿದ್ದಾರೆ ಅಂತ ಅರ್ಥ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಇಬ್ಬರಲ್ಲಿ ಯಾರು ಎಷ್ಟು ಕಡಿಮೆ ದೂರ ಓಡಿದ್ದಾರೆ ಅಂತ ಕೇಳಿದರೆ, ಇಬ್ಬರಲ್ಲಿ ಎಷ್ಟು ಕಡಿಮೆ ಡಿಸ್ಟೆನ್ಸ್ ಓಡಿದ್ದಾರೆ ಅಂತ ಕೇಳಿದರೆ, ಅದಕ್ಕೆ ಏನು ಮಾಡಿ ನೋಡಿ, 480 ಮೈನಸ್ 330 ಅಂದರೆ ಎಷ್ಟು ಬರುತ್ತೆ? 150 ಮೀಟರ್ ಬರುತ್ತೆ. 150 ಮೀಟರ್ ಬರುತ್ತೆ. ಈ ಹುಡುಗಿ ಜಾಸ್ತಿ ಓಡಿದೆ, 150 ಮೀಟರ್ ಜಾಸ್ತಿ ಓಡಿದ್ದಾರೆ. ಈ ಹುಡುಗಿ 150 ಮೀಟರ್ ಕಡಿಮೆ ಓಡಿದ್ದಾರೆ. ಅವ್ರು ಕೇಳಿರೋದು ಯಾರು ಎಷ್ಟು ಕಡಿಮೆ ಡಿಸ್ಟೆನ್ಸ್ ಓಡಿದ್ದಾರೆ ಅಂತ. ಅಂದರೆ ಮನ್ವಿತಾ 150 ಮೀಟರ್ ಕಡಿಮೆ ಡಿಸ್ಟೆನ್ಸ್ ಓಡಿದ್ದಾರೆ ಅಂತ. ಆಯ್ತಾ? ಮನ್ವಿತಾ 150 ಮೀಟರ್ ಡಿಸ್ಟೆನ್ಸ್ ಕಡಿಮೆ ಓಡಿದ್ದಾರೆ ಅಂತ ಅರ್ಥ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಸಿ. ಅಕಸ್ಮಾತ್ ಕ್ವಶನಲ್ಲಿ ಏನಾದರೂ ಯಾರು ಎಷ್ಟು ದೂರ ಜಾಸ್ತಿ ಓಡಿದ್ದಾರೆ ಅಂತ ಕೇಳಿದರೆ, ಲಸಿತಾ 150 ಮೀಟರ್ ಜಾಸ್ತಿ ಓಡಿದ್ದಾರೆ ಅಂತ ನೀವು ಸೊಲ್ಯೂಷನ್ ಮಾರ್ಕ್ ಮಾಡಬೇಕಾಗುತ್ತೆ, ಆಪ್ಷನ್ ಮಾರ್ಕ್ ಮಾಡಬೇಕಾಗುತ್ತೆ. ಆಯಿತಾ? ಜಾಸ್ತಿ ಓಡಿದ್ದಾರೆ ಅಂದರೆ ಈ ಹುಡುಗಿ 150 ಮೀಟರ್ ಜಾಸ್ತಿ ಓಡಿದ್ದಾರೆ ಅಂತ. ಕ್ವಶನ್ ಏನು ಅಕಸ್ಮಾತ್ ಆ ಥರ ಏನಾದ್ರು ಕೇಳಿದ್ರೆ ಯಾರು ಎಷ್ಟು ದೂರ ಜಾಸ್ತಿ ಓಡಿದ್ದಾರೆ ಅಂದರೆ ಆನ್ಸರ್ ಏನಾಗುತ್ತೆ? ಆನ್ಸರ್ 150 ಮೀಟ್ರು ಲಸಿತಾ ಅನ್ನೋರು ಜಾಸ್ತಿ ಓಡಿದ್ದಾರೆ ಅಂತ ಆ ಆಪ್ಷನ್ಗೆ ಮಾರ್ಕ್ ಮಾಡಬೇಕಾಗುತ್ತೆ. ಆಯಿತಾ? ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಈ ರೀತಿ ಒಂದು ಜಾಮಿಟ್ರಿ ಕೊಟ್ಟಿದ್ದಾನೆ, ಮತ್ತೆ 2 ಆ್ಯಂಗಲ್ ಕೊಟ್ಟಿದ್ದಾನೆ. 50 ಡಿಗ್ರಿ 130 ಡಿಗ್ರಿ ಅಂತ ಕೊಟ್ಬಿಟ್ಟು x + y ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಏನು ಮಾಡಿ, ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಒಂದು ಸ್ಟ್ರೈಟ್ ಲೈನ್. ಆಯಿತಾ? ಇದು ಒಂದು ಸ್ಟ್ರೈಟ್ ಲೈನ್. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಆಯಿತಾ? ನೋಡಿ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಹೇಗಾರ ಇರಲಿ ಅದರ ಆ್ಯಂಗಲ್ಲು 180 ಡಿಗ್ರಿ ಇರುತ್ತೆ. 180ಲಿ 50ನ ಮೈನಸ್ ಮಾಡಿ. 180 50ನ ಮೈನಸ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಕ್ಸ್ ವ್ಯಾಲ್ಯೂ 130 ಡಿಗ್ರಿ ಬರುತ್ತೆ. ಆಯಿತಾ? ಸೊ ಎಕ್ಸ್ ವ್ಯಾಲ್ಯೂ 130 ಡಿಗ್ರಿ. ನೆಕ್ಸ್ಟು ಇಲ್ಲಿ ನೋಡಿ, ಆಲ್ಟರ್ನೇಟ್ ಆ್ಯಂಗಲ್ ಇದು 130 ಇದ್ದರೆ ಇದು 130 ಡಿಗ್ರಿ ಆಗಿರುತ್ತೆ. 130 ಅಂತ ಬರ್ಕೊಳ್ಳಿ. ಆಯಿತಾ? ಇದು ಹೇಗೆ ಗೊತ್ತಾ ನೋಡಿ, ಆಲ್ಟರ್ನೇಟ್ ಆ್ಯಂಗಲ್ ಇದು 130 ಇದ್ದರೆ ಇದು 130 ಆಗಿರುತ್ತೆ, ಅಥವಾ ಇದು 130 ಇದ್ದರೆ ಇದು 130 ಆಗಿರುತ್ತೆ. ಹಾಗೆಯೇ ಇದು 130 ಇದ್ದರೆ ಆಲ್ಟರ್ನೇಟ್ ಆ್ಯಂಗಲ್ ಇದು 130 ಡಿಗ್ರಿ ಆಗಿರುತ್ತೆ. ಪ್ಲಸ್ 130 ಅಂತ ಬರ್ಕೊಳ್ಳಿ. ಆ್ಯಡ್ ಮಾಡಿದ್ರೆ ನಿಮಗೆ 260 ಡಿಗ್ರಿ ಬರುತ್ತೆ.
ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 260. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಒಂದು ಪೈ ಚಾರ್ಟ್ ಕೊಟ್ಬಿಟ್ಟು ಅದರಲ್ಲಿ ಸ್ಟೂಡೆಂಟು ಯಾವ್ಯಾವ ಸಬ್ಜೆಕ್ಟ್ನ ಎಷ್ಟೆಷ್ಟು ಡಿಗ್ರಿ ಓದಿದ್ದಾರೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಇಂಗ್ಲೀಷ್ 72 ಡಿಗ್ರಿ, ಹಿಂದಿ 80 ಡಿಗ್ರಿ, ಸೈನ್ಸು 48 ಡಿಗ್ರಿ, ಮ್ಯಾಥ್ಸು 160 ಡಿಗ್ರಿ ಓದಿದ್ದಾರೆ. ಕೊಟ್ಬಿಟ್ಟು ಅವನೇನಂತ ಕೇಳಿದ್ದಾನೆ ಅಂದರೆ, ವಾಟ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ ಲರ್ನ್ಸ್ ಇಂಗ್ಲೀಷ್ ಸಬ್ಜೆಕ್ಟ್. ಕನ್ನಡದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟ್ ಓದಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ಟೋಟಲ್ ಎಷ್ಟಿದೆ? ಟೋಟಲ್ಲಾಗಿ 360 ಡಿಗ್ರಿಲಿ ಟೋಟಲ್ಲು 360 ಡಿಗ್ರಿ ಇದೆ. 360 ಡಿಗ್ರಿಲಿ ಇಂಗ್ಲೀಷ್ನ 72 ಡಿಗ್ರಿ ಓದಿದ್ದಾರೆ ಮಕ್ಕಳು. ಆಯಿತಾ? ಪರ್ಸೆಂಟೇಜಲ್ಲಿ ಕೇಳಿರೋದ್ರಿಂದ ಮಲ್ಟಿಪ್ಲೈ ಬೈ 100 ಅಂತ ಬರ್ಕೊಳ್ಳಿ. 100% ಅಂತ. ಇದನ್ನು ಸಿಂಪ್ಲಿಫೈ ಮಾಡಿ. 10 ಡಮಾರ್ ಆಗುತ್ತೆ. 36 1 36 2 2 ಇಂಟು 10 ಏನಾಗುತ್ತೆ? 20% ಆಗುತ್ತೆ. 2 ಇಂಟು 10 20% ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ.